ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಕೈಗೊಂಡಿರುವ ಮತದಾರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಶೇಕಡಾ 88.28% ಪ್ರಗತಿ ಸಾಧಿಸಿದೆ ಅಂತ ಜಿಲ್ಲಾ ನೋಂದಣಿ ಅಧಿಕಾರಿ ಎಸ್ಎಸ್ ಅಬೀದ್ ತಿಳಿಸಿದ್ದಾರೆ. ನಗರದ ತಹಶೀಲ್ದಾರ್ ಕಾರ್ಯಾಲಯದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು. ಕ್ಷೇತ್ರದಲ್ಲಿ ಒಟ್ಟು 2,09,752 ಮತದಾರ ಪೈಕಿ 1,85,196 ಮತದಾರರ ಮ್ಯಾಪಿಂಗ್ ಪೂರ್ಣಗೊಂಡಿದೆ. ಇನ್ನು 24,556 ಮತದಾರ ಮ್ಯಾಪಿಂಗ್ ಬಾಕಿ ಇದ್ದು, ಅರ್ಹ ಮತದಾರರು ಅಗತ್ಯ ದಾಖಲೆಗಳನ್ನು ಸಲ್ಲಿಸಿ ಮ್ಯಾಪಿಂಗ್ ಮಾಡಿಸಿಕೊಳ್ಳಲು ಆಗಸ್ಟ್ 17ರ ತನಕ ಅವಕಾಶ ಕಲ್ಪಿಸಲಾಗಿದೆ ಎಂದಿದ್ದಾರೆ. ಎಸ್ಐಆರ್ ಪ್ರಕ್ರಿಯೆಯಲ್ಲಿ 2002ರ ಮತದಾರ ಪಟ್ಟಿಯನ್ನು ಆಧರಿಸಿ 5,118 ಮತದಾರ ಮ್ಯಾಪಿಂಗ್ ಮಾಡಲಾಗಿದೆ. 5,573 ಮತದಾರರು ಮೃತಪಟ್ಟಿರುವುದು ಹಾಗೂ 13,717 ಮಂದಿ ಶಾಶ್ವತವಾಗಿ ಬೇರೆ ಕ್ಷೇತ್ರಗಳಿಗೆ ಸ್ಥಳಾಂತರಗೊಂಡಿರುವುದು ಪತ್ತೆಯಾಗಿದೆ. ಅಲ್ಲದೆ 2,194 ಮತದಾರ ಹೆಸರುಗಳು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಇರುವುದು ಖಚಿತಪಟ್ಟಿದೆ ಅಂತ ಮಾಹಿತಿ ಕೊಟ್ಟಿದ್ದಾರೆ. ಕ್ಷೇತ್ರಾದ್ಯಂತ ಎಸ್ಐಆರ್ ಕಾರ್ಯವನ್ನು ಯಶಸ್ವಿಯಾಗಿ ನಡೆಸಲು ಬಿಎಲ್ಒಗಳು ಉತ್ತಮ ಸಹಕಾರ ಕೊಟ್ಟಿದ್ದಾರೆ. ಬಾಕಿ ಉಳಿದಿರುವ ಮತದಾರ ಪೂರಕ ದಾಖಲೆಗಳನ್ನು ಸಲ್ಲಿಸಿ ಈ ಅವಕಾಶವನ್ನು ಸದುಪಯೋಗಪಡಿಸಿಕೊಳ್ಳಬೇಕು ಅಂತ ಮನವಿ ಕೂಡ ಮಾಡಿದ್ದಾರೆ. ಭಾರತ ಚುನಾವಣಾ ಆಯೋಗದ ನಿರ್ದೇಶನದಂತೆ ಅರ್ಹ ಮತದಾರರು ಯಾವುದೇ ಕಾರಣಕ್ಕೂ ಮತದಾರ ಪಟ್ಟಿಯಿಂದ ಹೊರಗುಳಿಯಬಾರದು, ಹಾಗೆಯೇ ಅನರ್ಹ ಮತದಾರರು ಪಟ್ಟಿಯಲ್ಲಿ ಸೇರ್ಪಡೆಯಾಗಬಾರದು ಎಂಬುದು ಎಸ್ಐಆರ್ ಅಭಿಯಾನದ ಮುಖ್ಯ ಉದ್ದೇಶವಾಗಿದೆ ಎಂದು ಅಬೀದ್ ಹೇಳಿದ್ದಾರೆ. ತಹಶೀಲ್ದಾರ್ ಗಗನ್ ಸಿಂಧು ಮಾತನಾಡಿ, ತಾಲೂಕಿನಲ್ಲಿ ಎಸ್ಐಆರ್ ಪ್ರಕ್ರಿಯೆ ಜೊತೆಗೆ 18 ವರ್ಷ ಪೂರ್ಣಗೊಂಡ ಯುವ ಮತದಾರ ನೋಂದಣಿಗೆ ಫಾರಂ 6 ವಿತರಿಸಲಾಗ್ತಾ ಇದೆ. ಸರ್ಕಾರದಿಂದ ನೀಡಲಾಗ್ತಾ ಇರುವಂತಹ ಶಾಶ್ವತ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಹಾಗೂ ದೃಢೀಕೃತ ವಾಸಸ್ಥಳ ಪ್ರಮಾಣ ಪತ್ರಗಳನ್ನು ಕೂಡ ವಿತರಿಸಲಾಗ್ತಾ ಇದೆ. ಈಗಾಗಲೇ ಸುಮಾರು 1.5 ಲಕ್ಷ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರಗಳನ್ನು ಮನೆ ಮನೆಗೆ ತೆರಳಿ ವಿತರಿಸಲಾಗಿದೆ ಅಂತ ತಿಳಿಸಿದರು. ಸಾರ್ವಜನಿಕರು, ಜನಪ್ರತಿನಿಧಿಗಳು ಮತ್ತು ಮಾಧ್ಯಮ ಮಿತ್ರರ ಒಂದು ಸಹಯೋಗದಿಂದ ಒಂದು ಕಳೆದ 7-8 ತಿಂಗಳಿಂದ ಸತತವಾಗಿ ಮ್ಯಾಪಿಂಗ್ ಮಾಡಿ ಎನ್ಯುಮರೇಷನ್ ಫಾರ್ಮ್ಸು ಈಗ ಏನಾಗಿದೆ, ನಮ್ಮ BLOs ಶ್ರಮ ಜಾಸ್ತಿ ಆಗಿದೆ. ನಾವು ಇಲ್ಲಿ ಬಂದು ಪ್ರೆಸ್ ಮೀಟ್ ಮಾಡೋದು, ರಿವ್ಯೂ ಮಾಡೋದು ಅಷ್ಟು ಕೆಲಸ ಇಲ್ಲ. ಕ್ಷೇತ್ರ ಮಟ್ಟದಲ್ಲಿ ಅವರು ಪಿಲ್ಲರ್ಸ್ ಆಗಿ ಒಬ್ಬರು ಕೂಡ ಮನೆಗೆ ಹೋಗಿ ಒಂದು ಸತಿ 2 ಸತಿ ಎಲ್ಲ ಬಿಸಿಲಲ್ಲಿ ನಾವು ಕೂಡ ಹೋಗ್ಬೋದು. ರಜಾ ದಿವಸ ಇಲ್ಲದೇ ಲೆಕ್ಕಿಸದೇ ಬಿಸಿಲು ಬೆಳಗ್ಗೆ ಸಾಯಂಕಾಲ ಸುಮಾರು ಒಂದು 5-6 ಸತಿ 7-8 ಸತಿ ಮನೆಗೆ ಭೇಟಿ ಮಾಡಿ ಅವ್ರಿಗೆ ಒಳ್ಳೆಯ ಒಂದು ಶ್ರಮದಿಂದ ಕೆಲಸ ಮಾಡಿದ್ದಾರೆ. ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತ ಅವರ ಶ್ರಮಕ್ಕೆ ನಾವು ಭಾರಿಯಾಗಿತ್ತು ಅಂತ ಹೇಳ್ತಾ 2 ತಿಂಗಳು ಏನಿದೆ ಕರಡು ಮತದಾರ ಪಟ್ಟಿಯಲ್ಲಿ 17ನೇ ತಾರೀಕುವರೆಗೂ ಏನು ನೋ ಮ್ಯಾಪಿಂಗ್ ಮಾಡಿದ್ದೀವಿ ಅವ್ರಿಗೂ ಕೂಡ ಅವಕಾಶ ಇದೆ. ಈಗ ಅವ್ರ ಹತ್ರ ಯಾವುದೂ ಡಾಕ್ಯುಮೆಂಟ್ಸ್ ಇಲ್ಲ. ನಮಗೆ ಏನು ಅವರು ಮತದಾರ ಪಟ್ಟಿಯಿಂದ ಹೊರಗಡೆ ಹಾಕಲಿಕ್ಕೆ ನಮಗೆ ಇಷ್ಟ ಇಲ್ಲ. ಆದಷ್ಟು ನಾವು ಸೇರ್ಪಡೆ ಮಾಡ್ತೀವಿ. ಅಲ್ಲ, ಅವಕಾಶ ಇದೆ. ನಾನು ಕೇಳ್ತಾ ಅವಕಾಶ ಇದೆ. ಅಲ್ಲಿಗೆ ರಿಲೇಷನ್ನು ಅಥವಾ ಎತ್ತು ತಂದೆ ತಾಯಿನೂ ಇರಲ್ಲ. 2002ರಲ್ಲೂ ಯಾವುದೇ ಎಂಟ್ರಿ ಇಲ್ಲ ಅಂದ್ರೆ ಈ ಭಾಗದವ್ರು ಅಲ್ವಾ ಅಂತ ಪ್ರಶ್ನೆ. ಅದಕ್ಕೆ ಅವ್ರ ಹತ್ರ ಡಾಕ್ಯುಮೆಂಟ್ಸ್ ಇದ್ರೆ ಈಗಲೇ ಮಾಡ್ತೀವಿ. ಡಾಕ್ಯುಮೆಂಟ್ಸ್ ಇದ್ದರೆ BLO ಹಂತದಲ್ಲೇ ಅವ್ರಿಗೆ ಅಧಿಕಾರ ಇದೆ. ಈ ಹಿಂದೆ ನಮಗೆ ಡಾಕ್ಯುಮೆಂಟ್ ಸಿಗಲಿಲ್ಲ, ಇವತ್ತು ಸಿಕ್ಕಿದೆ ಅಂದರೆ ಅವರು ಮ್ಯಾಪಿಂಗ್ ಮಾಡ್ತಾರೆ. ನಮ್ಮಿಂದ ಪುಷ್ ಬ್ಯಾಕ್ ಮಾಡಿ ಮ್ಯಾಪಿಂಗ್ ಮಾಡ್ತಾರೆ. ಯಾವುದೂ ಡಾಕ್ಯುಮೆಂಟ್ಸ್ ಇಲ್ಲ ಅಂದರೆ ಈ ಕ್ಲೇಮ್ಸ್ ಆ್ಯಂಡ್ ಅಬ್ಜೆಕ್ಷನ್ಸಲ್ಲಿ ಅವಾಗ ಹೇಳ್ತಾರೆ. ಇವಾಗ ಹೇಳಿದ್ರೆ ಕನ್ಫ್ಯೂಸ್ ಆಗುತ್ತೆ. ಏನೇನು ಡಾಕ್ಯುಮೆಂಟ್ಸ್ ಸ್ಟ್ಯಾಂಡರ್ಡ್ ಆಪ್ರೇಟಿಂಗ್ ಪ್ರೊಸೀಜರ್ ಇದೆ. ಒಂದೊಂದು ಕೇಸ್ ವೈಸ್ ಹೋಗುತ್ತೆ. ಒಂದೊಂದು ಕೇಸ್ಗೆ ಒಂದೊಂದು ಥರ ಇರ್ತದೆ. ಈಗ ನಮ್ಮ ಸಂವಿಧಾನ ಏನು ಹೇಳ್ತದೆ, ಯು ಶುಡ್ ಬಿ ಎ ಸಿಟಿಸನ್ ಆಫ್ ಇಂಡಿಯಾ, ಭಾರತೀಯ ಪ್ರಜೆಯಾಗಿರ್ತಾರೆ, 18 ವರ್ಷ ಮೇಲ್ಪಟ್ಟು. ಮತ್ತು ಅವ್ರಿಗೆ ಯಾವುದೇ ಒಂದು ಡಿಬಾರ್ ಆಗಬಾರ್ದು. ಮತದಾನ ಮಾಡೋದ್ರಿಂದ ಡಿಬಾರ್ ಆಗಲಿಕ್ಕೆ ಅವಕಾಶ. ಆಮೇಲೆ ಮೆಂಟಲಿ ಸ್ಟೇಬಲ್ ಇದೆ. ಇಷ್ಟೊಂದು ಕಂಡೀಷನ್ ಇದ್ದರೆ ಅವ್ರಿಗೆ ಮತದಾರರ ಪಟ್ಟಿಯಲ್ಲಿ ಸೇರಿಸ್ಬೇಕು. ಅವರು ಕೆಲವರೆಲ್ಲ ಎಲ್ಲೋ ಒಂದು ದೇವಸ್ಥಾನಕ್ಕೆ ಮಠಕ್ಕೆ ಹೋಗಿರ್ತಾರೆ, 45-50 ವರ್ಷ ಆಗ್ತದೆ, ಯಾವುದು ಡಾಕ್ಯುಮೆಂಟ್ಸ್ ಇರಲ್ಲ. ಅವ್ರಿಗೆ ನಾವು ಕೊಡಬಾರ್ದು ಅಂತಿರ್ತಾರೆ. ನಮ್ಮ ಪ್ರಜೆಗಳು ಖಚಿತಪಡಿಸ್ಕೊಂಡು ಲೋಕಲ್ಲಾಗಿ ಇದು ಮಾಡಿಕೊಂಡು ಮತ್ತು ನಮ್ಮ ತಾಲೂಕು ಕಚೇರಿಯಿಂದ ಶಾಶ್ವತ ವಾಸ ಪ್ರಮಾಣ ಪತ್ರ ಕೊಡ್ತಾರೆ. ಅದ್ರ ಬೇಸಿಸ್ ಮೇಲೆ ಅವರಿಗೆ ನಾವು ಇನ್ಕ್ಲೂಡ್ ಮಾಡ್ತೀವಿ. ಆಮೇಲೆ ನೆಕ್ಸ್ಟ್ ಇದಾದಮೇಲೆ ಫಾರ್ಮ್ 6A ಸಂಬಂಧಪಟ್ಟ ಡಾಕ್ಯುಮೆಂಟ್ಸ್ಗಳು ಈ ಪ್ರಕ್ರಿಯೆ ನಿರಂತರವಾಗಿ ನಡೀತಾ ಇದೆ. 2,09,752 ಇದುವರೆಗೆ ಡಿಜಿಟೈಸೇಷನ್ ಆಗಿರೋದು 1,85,173 88.28 ಅಷ್ಟು ನಮ್ಮದು ಡಿಜಿಟೈಸೇಷನ್ ಆಗಿದೆ.
ESDD ಅಂದರೆ ಆಬ್ಸೆಂಟು, ಶಿಫ್ಟೆಡ್, ಡೆತ್, ಡೂಪ್ಲಿಕೇಟ್ ಮತ್ತು ಅದರ್ಸ್ ಎಲ್ಲ ಸೇರಿ 24,579 ಇದೆ. ಸೊ 17ನೇ ತಾರೀಕುವರೆಗೂ ಅವರು ವ್ಯಾಲಿಡ್ ಡಾಕ್ಯುಮೆಂಟ್ಸ್ ಕೊಟ್ಟು ಅವರು ನಿಜವಾಗಿ ಇಲ್ಲಿದ್ದಾರೆ, ಹೊಟ್ಟೋಗಿದ್ದಾರೆ ಅಂದರೆ ಮತ್ತೆ ನಾವು ರಿವೋಕ್ ಮಾಡಿ ಅವ್ರಿಗೆ ಸೇರಿಸಲಿಕ್ಕೆ 17ನೇ ತಾರೀಕುವರೆಗೂ ನಮಗೆ ಅವಕಾಶ ಇದೆ. ಇದು ಬಿಟ್ಟು ಅನಾಮಲೀಸ್ ಅಂದರೆ ತಪ್ಪು ಮಾಹಿತಿ ಏನು ಕೊಟ್ಟಿರ್ತಾರೆ 13,900 ಇದೆ. ಈ 15 ದಿವಸ ಹಿಂದೆ ನಮ್ಮಲ್ಲಿ 36,000 ಅನಾಮಲೀಸ್ ಇತ್ತು. ಈ ಮತ್ತೆ ನಾವು ನಮ್ಮ ತಾಲೂಕು ಆಡಳಿತ ಇದು AEROs ಎಲ್ಲ ಸೇರಿ BLOs, ನೋಡಲ್ ಆಫೀಸರ್ಸ್ ಮತ್ತು ಸೂಪರ್ವೈಸರ್ಸ್ BLOs ಎಲ್ಲ ಸೇರಿ ಸ್ವಲ್ಪ ತಂಡವಾಗಿ ಒಳ್ಳೆಯ ಕೆಲಸ ಮಾಡಿದ್ದಾರೆ. ಯಾಕಂದರೆ ಅನಾಮಲೀಸ್ ಒಂದು ಸರ್ತಿ ಹೋದರೆ ಆದಷ್ಟು ಅವ್ರಿಗೆ ಕಡಿಮೆ ಆಗುತ್ತೆ. ಅನಾಮಲೀಸ್ ಹೋದಾಗ ಕೆಲಸ ಜಾಸ್ತಿ ಆಗುತ್ತೆ. ಅವ್ರ ಹತ್ರ ಡಾಕ್ಯುಮೆಂಟ್ಸ್ ತಗೊಳ್ಳೋದು ಮತ್ತು ಇದು ಮಾಡೋದು. ಆಮೇಲೆ ಸಣ್ಣ ಪುಟ್ಟ ಏನಿದೆ ಅವ್ರ ಜೊತೆ ತಿಳ್ಕೊಂಡು ನಾವೆಲ್ಲ ಅವ್ರು ಹೇಳಿದ್ವಿ ಯಾವ ಥರ ನೀವು ಕಡಿಮೆ ಮಾಡ್ಬೋದು, ಏಜ್ ಡಿಫ್ರೆನ್ಸ್ ಇದೆ, ಮತ್ತು ತಪ್ಪು ಮ್ಯಾಪಿಂಗ್ ಮಾಡಿದೆ ಮತ್ತು ಸರಿಪಡಿಸಿ ಅನ್ಮ್ಯಾಪಿಂಗ್ ಮಾಡಿ ಮತ್ತು ಸರಿಪಡಿಸಿ ಕೊಡಲಿಕ್ಕೆ. ಸೊ ಇದು ಒಳ್ಳೆಯ ಪ್ರಗತಿಯಾಗಿದೆ. ನಾವು ಇದುವರೆಗೆ 13,900 ನಾವು ನಡೆಸಿದ್ದೀವಿ. ಮತ್ತು ಇದನ್ನು ಕೂಡ ಕಡಿಮೆ ಆಗೋ ಸಾಧ್ಯತೆ ಇದೆ ಪ್ರಗತಿ ಮಾಡಿ. ಅದಲ್ಲದೆ ನೋ ಮ್ಯಾಪಿಂಗ್ ಅಂದರೆ ಅದು 2007ರಲ್ಲಿ ಅವರು ಮಾಹಿತಿಯೇ ಇಲ್ಲ, ಯಾವುದೂ ಡಾಕ್ಯುಮೆಂಟ್ಸು ಕೊಟ್ಟಿಲ್ಲ. ಅವ್ರಿಗೂ ಕೂಡ ಇವತ್ತಿಗೂ ಅವ್ರಿಗೆ ಅವಕಾಶ ಇದೆ. ಆವಾಗ ಇರಲಿಲ್ಲ. ಇಷ್ಟು ದಿನ ನಾವೇನು ಮ್ಯಾಪಿಂಗ್ ಮಾಡ್ತಿದ್ವಿ ಸರ್, ಆವಾಗ ನಮ್ಮ ಹತ್ರ ಸಿಗಲಿಲ್ಲ, ಇವತ್ತು ಈ ಡಾಕ್ಯುಮೆಂಟ್ ಸಿಕ್ಕಿದೆ ಅಂತ ಹೇಳಿದರೆ ಅದು ಕೂಡ ನಮಗೆ ಈ ನೋ ಮ್ಯಾಪಿಂಗಿಂದ ಮ್ಯಾಪಿಂಗ್ ಮಾಡಿ ಡಿಜಿಟಲೈಸೇಷನ್ ಮಾಡಿ ಇದಕ್ಕೆಲ್ಲ 17ನೇ ತಾರೀಕುವರೆಗೂ ಅವಕಾಶ ಇದೆ. ಸೊ ಇದು 17ನೇ ತಾರೀಕು ಆದಮೇಲೆ ಮತ್ತೆ ಡ್ರಾಫ್ಟ್ ಪಬ್ಲಿಕೇಷನ್ಗೆ ಹೋಗುತ್ತೆ. ಕರಡು ಮತದಾರರ ಪಟ್ಟಿ 24ನೇ ಆಗಸ್ಟು ಆಗುತ್ತೆ. ಅದಾದಮೇಲೆ ಮತ್ತೆ ಕ್ಲೈಮ್ಸ್ ಆ್ಯಂಡ್ ಅಬ್ಜೆಕ್ಷನ್ಸ್ ಏನಾದರೂ ಆಕ್ಷೇಪಣೆಗಳಿದ್ರೆ ಇದಕ್ಕೆ ಮತ್ತೆ 2 ತಿಂಗಳ ಅವಕಾಶ ಕೊಡ್ತೀವಿ. ಅವರೆಲ್ಲ ಬಂದು ಸಂಬಂಧಪಟ್ಟ ಏನು ದಾಖಲಾತಿಗಳಿದ್ದಾವೆ ಅದನ್ನು ತಂದು ಕೊಟ್ಟರೆ AEROsಲ್ಲಿ ಹಿಯರಿಂಗ್ ಮಾಡಿ ಸ್ಪೀಕಿಂಗ್ ಆರ್ಡರ್ ಕೊಟ್ಟು ಅವ್ರಿಗೆ ನಾವು ಮತದಾರರ ಪಟ್ಟಿಗೆ ನಾವು ಸೇರಿಸ್ತೀವಿ. ಯಾವುದೇ ಕಾರಣಕ್ಕೆ ನಮ್ಮ ಕ್ಷೇತ್ರದಲ್ಲಿ ಅರ್ಹ ಮತದಾರರು ಬಿಟ್ಟೋಗಬಾರ್ದು ಅಂತ ಇಷ್ಟೆಲ್ಲ ನಾವು ಶ್ರಮ ಪಡ್ತಾಯಿದ್ವಿ. ಅದೇ ಥರ ಯಾರು ಅನರ್ಹರು ಕೂಡ ಸೇರ್ಪಡೆ ಆಗಬಾರ್ದು ಅಂತೇಳಿ ನಾವು ಇಷ್ಟು ರಿಲ್ಯಾಕ್ಸೇಷನ್ ಮಾಡ್ತಾಯಿದ್ವಿ. 26 ಅಷ್ಟರಲ್ಲಿ ಯಾರ್ಯಾರು 18 ಇಯರ್ಸ್ ರೀಚ್ ಆಗ್ತಾರೆ ಮತ್ತು ಯಾರು 18 ದಾಟಿದ್ದಾರೆ, ಯಂಗ್ ವೋಟರ್ಸ್ ಆಫ್ ಶೆಡ್ಯೂಲ್ ಅಂತ ಯಾರ್ಯಾರು ಇದ್ದೀರಾ ಎಲ್ಲರೂ ಬಂದು ಫಾರ್ಮ್ 6 ಅಪ್ಲೈ ಮಾಡಿ ಸೇರ್ಪಡೆಯಾಗಿ ಅಂತ ಒಂದು ಕೇಳೋದಕ್ಕೆ ಇಷ್ಟಪಡ್ತೀನಿ. ಇದರ ಜೊತೆ ಸುದ್ದಿಗೋಷ್ಠಿಯಲ್ಲಿ ನಗರಸಭೆ ಪೌರಾಯುಕ್ತೆ ಅಮೃತ, ಚುನಾವಣಾ ಶಾಖೆ ಶಿರಸ್ತೇದಾರ್ ಅನಿತಮ್ಮ, ಕಾಂಗ್ರೆಸ್ನ ಮಧುಸೂದನ್, ಜೆಡಿಎಸ್ನ ನವೀನ್, ಬಿಜೆಪಿಯ ಪ್ರತಾಪ್ ಹಾಗೂ ಚುನಾವಣಾ ವಿಭಾಗದ ರಂಜಿತ್ ಭಾರದ್ವಾಜ್ ಉಪಸ್ಥಿತರಿದ್ದರು. ತಮೀಂ ಪಾಷಾ, ಏಜ್ ನ್ಯೂಸ್, ಶಿಡ್ಲಘಟ್ಟ. ಕನ್ನಡಿಗರ ಮೆಚ್ಚಿನ ನಿಮ್ಮ AJ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.